ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಾವು ನಮ್ಮ ಆಲೋಚನೆಗಳು ನಮ್ಮನ್ನು ರೂಪಿಸಿವೆ. ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ ಎಂಬುದರ ಬಗ್ಗೆ ಕಾಳಜಿ ವಹಿಸಿ. ಪದಗಳು ಗೌಣವಾಗಿದೆ, ಆಲೋಚನೆಗಳು ಬದುಕುತ್ತವೆ. ನೀವು ಏನೇ ಮಾಡಿದರೂ ಅದರ ಬಗ್ಗೆ ಚೆನ್ನಾಗಿ ಯೋಚಿಸಿ. ನಿಮ್ಮ ಎಲ್ಲ ಕಾರ್ಯಗಳು ಚಿಂತನೆಯ ಶಕ್ತಿಯಿಂದ ವರ್ತಿಸಲ್ಪಟ್ಟಿವೆ. ವಸ್ತು ಶಕ್ತಿಯುತವಾಗಿದ್ದರೆ ಆಲೋಚನೆಯು ಸರ್ವಶಕ್ತಿಯಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಈ ಆಲೋಚನೆಯನ್ನು ತನ್ನಿ. ಎದ್ದೇಳಿ, ಧೈರ್ಯವಾಗಿರಿ, ಬಲವಾಗಿರಿ. ನಿಮ್ಮ ಹೆಗಲ ಮೇಲೆ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಸ್ವಂತ ಹಣೆಬರಹದ ಸೃಷ್ಟಿಕರ್ತ ನೀವೇ ಎಂದು ತಿಳಿಯಿರಿ. ಎಲ್ಲ ಶಕ್ತಿ ಮತ್ತು ಸಹಾಯ ನಿಮ್ಮೊಳಗೆ ಇದೆ. ನಮ್ಮ ಸ್ವಂತ ಮಾನಸಿಕ ವರ್ತನೆ ಜಗತ್ತನ್ನು ನಮಗಾಗಿ ಮಾಡುತ್ತದೆ. ನಮ್ಮ ಆಲೋಚನೆಯು ವಸ್ತುಗಳನ್ನು ಸುಂದರಗೊಳಿಸುತ್ತದೆ. ನಮ್ಮ ಆಲೋಚನೆಗಳು ವಿಷಯಗಳನ್ನು ಕೊಳಕು ಮಾಡುತ್ತದೆ. ಇಡೀ ಪ್ರಪಂಚವು ನಮ್ಮ ಸ್ವಂತ ಮನಸ್ಸಿನಿಂದಲೇ ವಿಷಯಗಳನ್ನು ಸರಿಯಾದ ಬೆಳಕಿನಲ್ಲಿ ನೋಡಲು ಕಲಿಯಿರಿ. ಯಾರ ಮಾರ್ಗದರ್ಶನವಿಲ್ಲದೆ ನೀವು ಏನು ಬೇಕಾದರೂ ಮತ್ತು ಎಲ್ಲವನ್ನು ಮಾಡಬಹುದು. ಎಲ್ಲ ಶಕ್ತಿಯೂ ಇದೆ. ಎದ್ದು ನಿಂತು ನಿಮ್ಮೊಳಗಿನ ದೈವತ್ವವನ್ನು ವ್ಯಕ್ತಪಡಿಸಿ. ಏನಾದರೂ ಇದ್ದಲ್ಲಿ ತಪ್ಪಿನಿಂದಾಗಿ ನಾಳೆ ದಿನ ದುಃಖದಲ್ಲಿ ಕಳೆದರು. ಆದ್ದರಿಂದ ಅವನನ್ನು ಸ್ಮರಿಸಿ. ಇಂದಿನ ದಿನ ವ್ಯರ್ಥವಾಯಿತು, ಅದನ್ನು ವ್ಯರ್ಥ ಮಾಡಬೇಡಿ. ನಾಣ್ಯಗಳು: ಮನಸ್ಸು, ಕೋಪ, ದ್ವೇಷ ಮತ್ತು ಅಸೂಹೆ ಇಟ್ಟುಕೊಳ್ಳಲು ಕಸದ ತೊಟ್ಟಿಯಲ್ಲ, ಆದರೆ ಇದು ಇರಿಸಿಕೊಳ್ಳಲು ಸಂತೋಷ ಮತ್ತು ಸಿಹಿ ನೆನಪುಗಳನ್ನು ಪ್ರೀತಿಸುವ ನಿಧಿ ಪೆಟ್ಟಿಗೆಯಾಗಿದೆ. ಇಂದು ನೀವು ನಡೆಸುತ್ತಿರುವ ಹೋರಾಟವು ನಾಳೆಗೆ ನಿಮಗೆ ಬೇಕಾದ ಶಕ್ತಿಯನ್ನು ಅಭಿವೃದ್ಧಿಪಡಿಸುತ್ತದೆ. ನಿಮ್ಮನ್ನು ದೈಹಿಕವಾಗಿ, ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ದುರ್ಬಲಗೊಳಿಸುವ ಯಾವುದನ್ನಾದರೂ ವಿಷಯವೆಂದು ತಿರಸ್ಕರಿಸಿ. ಯಾರಾದರೂ ಗುಹೆಯಲ್ಲಿ ಅಥವಾ ನಿದ್ರಿಸುವಾಗ ಶಾಂತವಾಗಿರಬಹುದು. ಕಾರ್ಯದ ಸುಳಿಯಲ್ಲಿ ಮತ್ತು ಹುಚ್ಚುತನದಲ್ಲಿ ನಿಂತುಕೊಂಡು ಕೇಂದ್ರವನ್ನು ತಲುಪಿ ಜೀವನದ ಯುದ್ಧದ ಮಧ್ಯೆ ಬದುಕು. ನಾನು ಜನ್ಮರಹಿತ, ಮರಣರಹಿತ, ಆನಂದಮಯ, ಸರ್ವಜ್ಞ, ಸರ್ವಶಕ್ತಿ, ಸದಾ ಮಹಿಮೆಯುಳ್ಳ ಆತ್ಮ ಎಂಬ ಒಂದು ಆದರ್ಶದಿಂದ ಇಡೀ ದೇಹವು ತುಂಬಿರಲಿ. ಹಗಲು ರಾತ್ರಿ ಯೋಚಿಸಿ. ಅದು ನಿಮ್ಮ ಜೀವನದ ಭಾಗ ಮತ್ತು ಭಾಗವಾಗುವವರೆಗೆ ಅದರ ಬಗ್ಗೆ ಯೋಚಿಸಿ. ಅದರ ಮೇಲೆ ಧ್ಯಾನಿಸಿ ಮತ್ತು ಅದರಿಂದ ಕೆಲಸವು ಹೊರಬರುತ್ತದೆ. ಅತ್ಯಂತ ಮೌನ ಮತ್ತು ಏಕಾಂತದ ನಡುವೆ ಅತ್ಯಂತ ತೀವ್ರವಾದ ಚಟುವಟಿಕೆಗಳನ್ನು ಕಂಡುಕೊಳ್ಳುವ ಮತ್ತು ಅತ್ಯಂತ ತೀವ್ರವಾದ ಚಟುವಟಿಕೆಯ ನಡುವೆ ಮರುಭೂಮಿಯ ಮೌನ ಮತ್ತು ಏಕಾಂತತೆಯನ್ನು ಕಂಡುಕೊಳ್ಳುವವನು ಆದರ್ಶ ಪುರುಷ. ಅವನು ಸ್ವಯಂವರ ರಹಸ್ಯವನ್ನು ಕಲಿಯುತ್ತಿದ್ದಾನೆ. ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಂಡಿದ್ದಾನೆ. ಅವನು ತನ್ನ ಎಲ್ಲ ಘಟನೆಯೊಂದಿಗೆ ಒಂದು ದೊಡ್ಡ ನಗರದ ಬೀದಿಗಳಲ್ಲಿ ಹೋಗುತ್ತಾನೆ ಮತ್ತು ಅವನ ಮನಸ್ಸು ಗುಹೆಯಲ್ಲಿ ಇದ್ದಂತೆ ಶಾಂತವಾಗಿದೆ. ಅಲ್ಲಿ ಶಬ್ದವು ಅವನನ್ನು ತಲುಪುವುದಿಲ್ಲ ಮತ್ತು ಅವನು ಎಲ್ಲ ಸಮಯದಲ್ಲೂ ತೀವ್ರವಾಗಿ ಕೆಲಸ ಮಾಡುತ್ತಾನೆ. ಅದು ಕರ್ಮಯೋಗದ ಆದರ್ಶವಾಗಿದೆ ಮತ್ತು ನೀವು ಅದನ್ನು ಸಾಧಿಸಿದರೆ
ನೀವು ನಿಜವಾಗಿಯೂ ಕೆಲಸದ ರಹಸ್ಯವನ್ನು ಕಲಿಯುತ್ತೀರಿ. ಪ್ರತಿ ಕೆಲಸವು ಈ ಹಂತಗಳ ಮೂಲಕ ಹಾದು ಹೋಗಬೇಕು: ಅಪಹಾಸ್ಯ, ವಿರೋಧ ಮತ್ತು ನಂತರ ಸ್ವೀಕಾರ. ತಮ್ಮ ಸಮಯಕ್ಕಿಂತ ಮುಂಚಿತವಾಗಿ ಯೋಚಿಸುವವರು ತಪ್ಪಾಗಿ ಅರ್ಥೈಸಿಕೊಳ್ಳುವುದು ಖಚಿತ. ಎದ್ದು ನಿಂತು ಧೈರ್ಯಶಾಲಿಯಾಗಿರಿ ಮತ್ತು ಆಪಾದನೆಯನ್ನು ನಿಮ್ಮ ಹೆಗಲ ಮೇಲೆ ತೆಗೆದುಕೊಳ್ಳಿ. ಇತರರ ಮೇಲೆ ಕೆಸರು ಎರಚಲು ಹೋಗಬೇಡಿ. ನೀವು ಅನುಭವಿಸುವ ಎಲ್ಲ ದ್ವೇಷಗಳಿಗೂ ನೀವು ಏಕೈಕ ಮತ್ತು ಏಕೈಕ ಕಾರಣ. ಮನುಷ್ಯನು ತನ್ನ ಸ್ವಂತ ಕ್ರಿಯೆಗಳಿಂದ ತನ್ನನ್ನು ತಾನೇ ಅಶುದ್ಧನಾಗಿ ಮಾಡಿಕೊಂಡನು. ನಾವು ಬಳಲುತ್ತಿರುವಾಗ ಅದು ನಮ್ಮ ಸ್ವಂತ ಕಾರ್ಯಗಳಿಂದ ಉಂಟಾಗುತ್ತದೆ. ಅದಕ್ಕಾಗಿ ದೇವರನ್ನು ಘೋಷಿಸಬಾರದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.